ಕಾಫಿ ಟೀ ಯಾಕೆ ಕುಡಿಬಾರ್ದು? ಯಾಕಂದರೆ ನಮ್ಮಂಥ ಎಷ್ಟೋ ಜನ ಕಾಫಿ ಟೀ ಪ್ರಿಯರಿದ್ದೀವಿ. ಇದು ನಿಮ್ಮ ನಾರ್ಮಲ್ ಕೆಮಿಕಲ್ ಫ್ಯಾಕ್ಟ್ರಿ ಅಂತ ಏನು ಹೇಳ್ತಾ ಇದ್ದೀರಾ ದೇಹನ, ಹೌದು ಅದಕ್ಕೆ ಮೇಡಮ್, ಹೇಗೆ ತೊಂದರೆ ಮಾಡುತ್ತೆ? ಔಟ್ಸೈಡ್ ಬೇಕಾಗಿಲ್ಲ. ಇನ್ಸ್ಟೆಂಟ್ ಏನು ಮಾಡ್ಬೋದು ಹಂಗಿದ್ರೆ ಕಾಫಿ ಟೀ ಬದಲು? ಜಸ್ಟ್ ಹ್ಯಾವ್ ಎ ಮೆಡಿಟೇಷನ್, ಧ್ಯಾನ ಮಾಡಿ. ಧ್ಯಾನದಲ್ಲಿ ಎಲ್ಲ ನಮ್ಮ ನಾವೀಗ ಹೇಳ್ದಂಗೆ ಫೀಲ್ ಹ್ಯಾಪಿ ಕೆಮಿಕಲ್ಸ್ ನಾವೇನು ಕುಡಿತಾ ಇದ್ದೀವಿ ಸಂತೋಷಕ್ಕಾಗಿ. ಆ ಸಂತೋಷನೇ ನಿಮ್ಮ ಜೊತೆನಲ್ಲಿರುವಾಗ ನೀವು ಯಾಕೆ ಬೇಕಾಗಿದೆ. ವೆರಿ ನೈಸ್. ಸೊ ಧ್ಯಾನ ಒನ್ ಆಲ್ಟರ್ನೇಟ್ ಇದು ಸೈಕಲಾಜಿಕಲ್ ಕೌನ್ಸಿಲಿಂಗ್ ಅಂತ ಹೇಳ್ತೀನಿ. ಫಸ್ಟ್ ಬೇಕಾಗಿರೋದು ಧ್ಯಾನಕ್ಕಿಂತನೂ ನಾವು ಯಾವುದು ಸರಿ ಇಲ್ಲ ಅನ್ನೋದು ನಮ್ಮ ಮೇಲೆ ನಮ್ಗೆ ನಂಬಿಕೆ ಬರಬೇಕು. ಆ ನಂಬಿಕೆ ಅನ್ನೋದು ಇದ್ದಾಗ ನಾವು ಯಾವುದೇ ರೀತಿಯಲ್ಲಾಗಲಿ ನಾವು ಡಿಸೀಸ್ ಅನ್ನೋದು ಡಿಸ್ಆರ್ಡರ್ ಅಂದರೆ ಅದನ್ನು ನೀವು ಆರ್ಡರ್ನಲ್ಲಿ ಇಟ್ಟಿಲ್ಲ, ಅದು ಈಸಿನೆಸ್ನಲ್ಲಿ ಇಟ್ಟಿಲ್ಲ. ಆಗಿರೋದ್ರಿಂದ ನಿಮಗೂ ಸ್ಟಿಮ್ಯುಲೆಂಟ್ಸ್ ಬೇಕಾಗಿದೆ, ಔಟ್ಸೈಡ್ ಸ್ಟಿಮ್ಯುಲೆಂಟ್ಸ್ ಬೇಕಾಗಿದೆ. ನನಗೆ ಬೇಕಾಗಿಲ್ಲ. ನಾನೇನಂತ ಹೇಳಿದ್ರೆ ಐ ಆಮ್ ರೆಡಿ ಟು ಆ್ಯಕ್ಸೆಪ್ಟ್ ದಿ ಥಿಂಗ್ಸ್ ಆ್ಯಸ್ ಇಟ್ ಕಮ್ಸ್. ಅದು ಬರೋ ರೀತಿಯಲ್ಲಿ ನಾನು ಅದನ್ನು ಎದುರ್ಕೊಳ್ಳೋ ಧೈರ್ಯ ಅಂದರೆ ಆಟೋ ಇಮ್ಯುನಿಟಿ ಪವರ್ ನನ್ನಲ್ಲಿದೆ. ನಾನು ತುಂಬ ಚಳಿಗೆ ಹೋಗ್ತೀನಿ. ನಾವು ಟ್ರೆಕ್ಕಿಂಗ್ ಅದು ಇದು ಅಂತ ಹೋಗಿದ್ದಾಗ ಎಲ್ಲ ರೀತಿಯಲ್ಲಿ ಮಳೆಯಲ್ಲಿ ಎಲ್ಲ ರೀತಿಯಲ್ಲಿನೂ ಒದ್ದಾಡ್ತೀವಿ. ನಾನು ಬರೋವಾಗ ಕನಿಷ್ಠ ಪಕ್ಷ 3550 ತಿರುಮಲ ಬೆಟ್ಟದನ್ನು 1.5 ಅವರ್ನಲ್ಲಿ ನಾನು ಹತ್ತೀನಿ. ಅದು ಹತ್ತೀನಿ ಅಂತ ಹೇಳೋದಕ್ಕಿಂತ ನನ್ನಲ್ಲಿ ಆಸಕ್ತಿ ಇದೆ ಅಂತೇಳಿ ನಾನು ನಂಬಿದ್ದೀನಿ. ಐ ವಿಲ್ ರನ್. ಹಾಗಾಗಿ ದಿಸ್ ಈಸ್ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. ಒಂದು. ಎರಡನೇದು ಇಸ್ ಅ ಕೌನ್ಸಿಲಿಂಗ್. ಏನು ಬೇಕು, ಯಾವ ರೂಟಲ್ಲಿ ಹೋಗಬೇಕು ಅನ್ನೋದನ್ನು ಫಸ್ಟ್ ಫೌಂಡೇಶನ್ ಲೆವೆಲಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಆಯ್ಕೆಗಳು ಅದೇ ಥರ ಆಗ್ತಾ ಹೋಗುತ್ತೆ ಅಂತ. ಮತ್ತು ಇನ್ನೊಂದು ಹೇಳಿದ್ರಿ, ಯಾಕೆಂದರೆ ಇವತ್ತಿನ ಫಾಸ್ಟ್ ಪೇಸ್ ಜಮಾನಕ್ಕೆ ಫಾಸ್ಟ್ ಫುಡ್, ಪಿಜ್ಜಾ, ಬರ್ಗರ್ಸ್ ಆ್ಯಂಡ್ ಆಲ್ ಯೋರ್ ಈ ಬ್ರೌನೀಸಿಂದ ಹಿಡಿದು ಪೇಸ್ಟ್ರೀಸು ಇದೆಲ್ಲ ಒಂದು 30 ವರ್ಷಕ್ಕೆ ಹಿಂದೆ ಹೋದರೆ ಇವೆಲ್ಲ ಯಾವುದೂ ಇರ್ತಿರ್ಲಿಲ್ಲ. ಮನೆಗೊಂದು ಲಾಡು ಜಾಂಗೀರ್ ಬಂದ್ರೇ ನಾವು ಅಂತಿದ್ವಿ. ಬ್ರಿಟಿಷರ್ಸ್ನಿಂದ ಮುಕ್ತರಾಗಿದ್ದೀವಿ, ಆದರೆ ಬ್ರಿಟಿಷರ್ಸ್ ಮೈಂಡ್ ಸೆಟ್ನಿಂದ ಮುಕ್ತರಾಗಿಲ್ಲ. ಏನಂತ ಹೇಳಿದ್ರೆ ಅವರು ಕಾಫಿ ಟೀ ನಮ್ದಲ್ಲ, ಎರಡೂ ನಮ್ದಲ್ಲ. ಅವರು ತಂದು ಕೊಟ್ಟಿರೋವಂಥ ಒಂದು ಕೊಡುಗೆ. ನಮ್ಮಿಂದ ಕೊಹಿನೂರು ಡೈಮಂಡ್ ತೊಗೊಂಡೋದ್ರು, ನಮ್ಗೆ ಈ ಕಾಫಿ ಟೀ ಅಭ್ಯಾಸ ಕೆಲವು ಬೇಡದಿರೋ ಚಟಗಳು ಬಿಟ್ಟು ಹೋದ್ರು. ಚಟಗಳನ್ನ ಬೇಡದಿರೋ ಚಟಗಳು ನಮ್ಮಲ್ಲಿ ಮಜ್ಜಿಗೆ, ಪ್ರೋಬಯೋಟಿಕ್, ಮೈಕ್ರೋಬಿಯಾಮ್ಸ್ ಅಂತೇಳಿ ನಮ್ಮ 2 ರೀತಿ ಬ್ಯಾಕ್ಟೀರಿಯಾ ಇದೆ. ಪ್ರೋಬಯೋಟಿಕ್, ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ. ಪ್ರಿಬಯೋಟಿಕ್, ಪ್ರೋಬಯೋಟಿಕ್. ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ, ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾ. ಪ್ಯಾಥೋಜೆನಿಕ್ ಅಂದರೆ ರೋಗಕಾರಕವಾಗಿರುವಂಥ ಬ್ಯಾಕ್ಟೀರಿಯಾ. ಉದಾಹರಣೆಗೆ ನ್ಯೂಮೋನಿಯಸ್ ಕಾಕಸ್ ಅಂತ ಹೇಳಿದ್ರೆ ನಮ್ಮ ಲಂಗ್ಸ್ನಲ್ಲಿ ಆಗಿ ಆಸ್ತಮಾ ಅದು ಇದು ಅಂತ ಹೇಳಿ ಬರುತ್ತೆ. ಈಗ IBS ಬರೋದಕ್ಕೆ ನಮ್ಮಲ್ಲಿ ಆ ಬ್ಯಾಕ್ಟೀರಿಯಾಗಳೆಲ್ಲ ಪ್ರತಿನಿತ್ಯ ನೀವು ಅಲ್ಲಿ ಬೇಕಾಗಿರೋದೇನು, ನಮ್ಗೆ ಖಂಡಿತವಾಗಿ ಫೈಬರ್ ಕಂಟೆಂಟ್ ಬೇಕಾಗಿದೆ. ನಾವು ತಿನ್ನೋ ಪಿಜ್ಜಾ ಬರ್ಗರ್ನಲ್ಲಿ ಫೈಬರ್ ಕಂಟೆಂಟ್ ಇಲ್ಲ. ಕೋಕೋ-ಕೋಲಾ ಅಂತ ಕುಡಿತೀವಿ, ಅದು ಯೂರಿಯಾ ಕುಡಿದಾಗ ಏನಾಗುತ್ತೆ, ಡೈರೆಕ್ಟಾಗಿ ನಮ್ಮ ಮ್ಯೂಸಿನ್ ಅಂತೇಳಿ ಒಂದು ಕೆಮಿಕಲ್ ಇದೆ ಮೇಡಮ್, ಲೇಯರ್ ಇದೆ. ಆ ಲೇಯರ್ ನಮ್ಮ ಕರಳುಗಳಲ್ಲಿರುವಂಥ ಈ ಲೇಯರ್ ಡ್ಯಾಮೇಜ್ ಆಗೋಗುತ್ತೆ. ಲೇಯರ್ ಡ್ಯಾಮೇಜ್ ಆಗಿದ್ದಾಗ ಏನಾಗುತ್ತೆ, ಇರಿಟೇಷನ್ ಜಾಸ್ತಿ ಆಗುತ್ತೆ. ನಮ್ಮ ಕೆಮಿಕಲ್ಸ್ ನಾವು ತಿನ್ನೋ ಆಹಾರದಲ್ಲಿ HCl ಅಂತೇಳಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಬಂದು ನಮ್ಮ ಶರೀರದಲ್ಲಿ ಉತ್ಪಾದನೆ ಆಗುತ್ತೆ. ಅದು ಮಾಮೂಲಾಗಿ ಬೇರೆ ಕಡೆ ಹಾಕಿದರೆ ಸುಟ್ಟೋಗುತ್ತೆ. ಅಂಥ ಕೆಮಿಕಲ್ನ ನಮ್ಮ ಹೊಟ್ಟೆ ಬೇರೆ ಮಾಡುತ್ತೆ. ಆದರೆ ಏನಂತ ಹೇಳಿದ್ರೆ ಆಹಾರದಿಂದ ಮಾತ್ರನೇ ಅದು ಸಾಧ್ಯ. ಆ ಅಬ್ಸಾರ್ಪ್ಷನ್ ಅಂದರೆ ಈ ರೀತಿಯಲ್ಲಿ ಮೈಕ್ರೋವಿಲ್ಲೈ ಅಂತೇಳಿ ಇರುತ್ತೆ ನಮ್ಮ ಹೊಟ್ಟೆನಲ್ಲಿ. ಆ ವಿಲ್ಲೈನಲ್ಲಿ ಆಹಾರ ಬಿಟ್ಟು ಬೇರೆ ಕೆಮಿಕಲ್ಸನ್ನು ತಗೊಂಡಲ್ಲ. ಉದಾಹರಣೆಗೆ ಯಾವುದೇ ರೀತಿಯಲ್ಲಿ ಟಾನಿಕ್ಸ್ ಬೇಕಾಗಿಲ್ಲ ಅಂತೇಳಿ WHO ಹೇಳಿದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಅಂತೇಳಿ ಒಂದು ಈ ಕೆಮಿಕಲ್ಸು ಈ ಮಾಮೂಲಾಗಿ ಆರ್ಟಿಫಿಷಿಯಲ್ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ, ಟಾನಿಕ್ ಇದು ಕುಡಿದ್ರೆ ನಿಮ್ಗೆ ಶಕ್ತಿ ಬರುತ್ತೆ, ಇವೆಲ್ಲನೂ ಬೇಕಾಗಿಲ್ಲ. ಅದು ಬೇಡ. ನೀವು ಅದನ್ನು ಇಲ್ದಿರೋ ರೀತಿಯಲ್ಲಿ ನಿಮ್ಮ ಆಹಾರ ಸರಿಪಡಿಸ್ಕೊಂಡ್ರೆ ಸರೋಗುತ್ತೆ. ಆದರೆ ನಮ್ಮವ್ರು ಏನು ಮಾಡ್ತಾರೆ, ಈಗ WHO ಹೇಳಿರೋದು ತಂಗಳನ್ನ ತಿನ್ನಿ ಅಂತೇಳಿ. ಗಂಜಿ ತಂಗಳನ್ನ ನಾವು ಏನು ಮಾಡ್ತೀವಿ, ನಾನು ಏನು ಮಾಡಿಸ್ತೀನಿ ಅಂತ ಹೇಳಿದ್ರೆ ಮುದ್ದೆ ಮಾಡ್ಕೊಂಡ್ರಿ. ಮುದ್ದೆಗೆ ತಂಗಳನ್ನದಲ್ಲಿ ಮುದ್ದೆನಾ? ರಾತ್ರಿನೇ ಮುದ್ದೆ ಅನ್ನ ಮಿಕ್ಕಿರೋ ಅನ್ನದಲ್ಲಿ ಅದಕ್ಕೆ ಸ್ವಲ್ಪ ಮೊಸರು, ಹಾಲು ಮೊಸರು ಹಾಕಿರಿ. ಹಾಕಿದರೆ ಸಾಕು, ನಮಗೂ ಬೆಳಗ್ಗೆ ಅಷ್ಟೊತ್ತಿಗೆ ಮೊಸರು ಆಗುತ್ತೆ. ಗಟ್ಟಿ ಮೊಸರು ಬೇಕು ಅಂತ ಹೇಳಿದರೆ 1 ಮೆಣಸಿನಕಾಯಿ ಅರ್ಧ ಬಿಟ್ಟು ಅದಕ್ಕೆ ಹಾಕಿರಿ. ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಈರುಳ್ಳಿ
ನೀವು ಜಜ್ಜಿಬಿಟ್ಟು ಅಥವಾ ಕಟ್ ಮಾಡಿ ಆದಷ್ಟು ನಾನು ಜಜ್ಜಿಬಿಟ್ಟು ಹಾಕ್ಕೊಂಡ್ರಿ ಅಂತ ಹೇಳ್ತೀವಿ. ಯಾಕಂದರೆ ಅದಕ್ಕೆ ಮತ್ತೆ ಅದು ಫೆರ್ರಸ್ ಅನ್ನೋ ಇರುತ್ತೆ ನಮ್ಮ ಬ್ಲೇಡ್ಸ್ ಕಟ್ ಮಾಡೋ ಚಾಕ್ನಲ್ಲಿ. ಫೆರ್ರಸ್ ಹಂಗಂದ್ರೆ ಅದು ಔಟ್ಸೈಡ್ ಕೆಮಿಕಲ್ ಮೇಡಮ್. ಅದರಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಕೋಟಿಂಗ್ ಇರುತ್ತಲ್ಲ, ಸ್ಟೇನ್ಲೆಸ್ ಸ್ಟೀಲ್ ಕೋಟಿಂಗು ಇವೆಲ್ಲನೂ ಕತೆಗಳು. 2 ದಿನ 3 ದಿನ, 1 ವಾರ, 1 ತಿಂಗಳಾದಮೇಲೆ ಅದೆಲ್ಲನೂ ಹೋಗುತ್ತೆ, ಕೋಟಿಂಗ್ ಎಲ್ಲ ಹೋಗುತ್ತೆ, ಒರಿಜಿನಾಲಿಟಿನೇ ಬರೋದು. ನನ್ನ ಮೇಕಪ್ ಇಲ್ಲ, ನನ್ನ ತಮಿಳಿಗನ ನೀವು ಏನು ಅಂತ ನನ್ನ ಕೇಳ್ತಾರೆ. ಐ ಡೋಂಟ್ ಯೂಸ್ ಎನಿ ಫೇಶಿಯಲ್ ಥಿಂಗ್ಸ್. ನನ್ನ ನ್ಯಾಚುರಲ್ ಆಗಿ ನಾನು ಸಂತೋಷವಾಗಿರೋದ್ರಿಂದ ನನ್ನ 62 ವರ್ಷ. ಐ ಡೋಂಟ್ ಹ್ಯಾವ್ ಡಯಾಬಿಟೀಸ್, ಆಸ್ತಮಾ, BP ಅದು ಇದು ಅಂತ ಹೇಳಿ ನಮ್ಮ ಫ್ರೆಂಡ್ಸ್ ಡಾಕ್ಟರ್ಸ್ ನನ್ನ ಹತ್ರ ಟ್ರೀಟ್ಮೆಂಟ್ ತೊಗೊಂಡವ್ರು ಇದ್ದಾರೆ, ಕ್ಲೋಸ್ ಫ್ರೆಂಡ್ಸ್. ಇದೆಲ್ಲ ಫಸ್ಟ್ ಬಂದು ತಂಗಳನ್ನು ತಿನ್ನೋದು ಕಲೀರಿ ಅಂತ ಹೇಳ್ತೀನಿ. ಅದು ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ ಒಳಗಡೆ ಸ್ಪೆಸಿಫಿಕ್ ಟೈಮ್. ಏನಕ್ಕೆ ಸರ್ ಆ ಟೈಮೇ? ನನ್ನ ಬೆಳಗ್ಗೆ 3 ಗಂಟೆಗೆ ಎದ್ದಾಗ ನನಗೆ ಹಸುವಾಗುತ್ತೆ. ಜೊತೆಯಲ್ಲಿ ಒಂದು ಟೈಮ್ ಅಭ್ಯಾಸ ಮಾಡಿದಾಗ, ಈಗ ಇದನ್ನು ಥೈಲ್ಯಾಂಡ್ನಲ್ಲಿ ಒಂದು ಹುಲಿಗಳ ಮೇಲೆ ಪ್ರಯೋಗ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಟೈಮ್ ಪ್ರಕಾರ ಗಂಟೆ ಹೊಡೆದಿದ ತಕ್ಷಣ ಅದು ಅಂತೇಳಿ ನೋಡುತ್ತೆ. ಪಕ್ಕವು ಬೋನ್ನಲ್ಲಿರುವಂಥ ಅದಕ್ಕೆ ಮಾಂಸ ಹಾಕ್ತಾರೆ, ಇದಕ್ಕೆ ಹಾಕಲ್ಲ. ಹೊಸದಾಗಿ ಬಂದಿರೋ ಹಾಕಲ್ಲ. ಇದಕ್ಕೆ ಹಾಕಿದ್ದಾಗ ಅದೇನಾಗುತ್ತೆ, ಹಿಂಗೆ ಆ ಟೈಮ್ ಆಗಿದ ತಕ್ಷಣ ಅವ್ರು ಬರ್ತಾ ಇದ್ದಾರೆ, ಆ ಬೆಲ್ಲ ಹೊಡೆದಿದ ತಕ್ಷಣ ಕೇಳಿಸ್ಕೊಂಡು ಈ ಪ್ರಯೋಗಗಳು ನಡೆದಿರೋವಂಥವು. ಆ ರೀತಿಯಲ್ಲಿ ನಮ್ಮ ಶರೀರಕ್ಕೆ ಬೇಕಾಗಿರುವಂಥ ಆಹಾರ ಪದಾರ್ಥ ಜೀರ್ಣ ಮಾಡ್ಕೊಂಡೋಗೋ ಒಂದು ವ್ಯವಸ್ಥೆ ಆಗುತ್ತೆ ಪರ್ಫೆಕ್ಟ್ ಟೈಮಿಂಗ್ಸ್ನಲ್ಲಿ. ಅದು ಮಾತ್ರ ಸೆಕ್ರೆಟ್ ಆಗುತ್ತೆ. ಮಿಕ್ಕಿರೋ ಟೈಮ್ನಲ್ಲಿ ಈಗ ಡಯಾಬಿಟೀಸ್ ಅವರು ಯಾವಾಗಂದರೆ ಅವಾಗ ತಿನ್ನೋದು, ಏನಂದರೆ ಅದು ತಿನ್ನೋದು, ಇವೆಲ್ಲ ಇರುತ್ತೆ. ನಾನು ಮಧ್ಯಾಹ್ನ ಊಟ 12ರಿಂದ 1 ಗಂಟೆ ಒಳಗಡೆ, ರಾತ್ರಿ 5:30 ಒಳಗಡೆ, ಮ್ಯಾಕ್ಸಿಮಮ್ 6 ಗಂಟೆ ಮೇಲೆ ನಾನು ಯಾವುದೇ ರೀತಿ ಆಹಾರ ತಿನ್ನೋದಿಲ್ಲ. ಯಾಕೆ? ಕಾರಣ ಬಂದು ನಮ್ಮ ಸೂರ್ಯ ಉದಯದಿಂದ ಸೂರ್ಯಾಸ್ತಮದ ಮಧ್ಯದಲ್ಲಿ ಮಾತ್ರ ನಮ್ಮ ಜೀರ್ಣಶಕ್ತಿ ಆಗುತ್ತೆ.